ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಮಾಲ್ಟ್ ಆರ್ಡ್ರ್ ಇದೆ, ಹಾಗಾಗಿ ಮಾಲ್ಟ್ ಎಲ್ಲ ಉರಿತಿದ್ದೀನಿ, ತೋರಿಸ್ತಿದ್ದೀನಿ ಬನ್ನಿ ನಿಮಗೂ. ನಾನು ಫಸ್ಟ್ಗೆ ವ್ಲಾಗ್ ಶುರು ಮಾಡೋದು ಫಸ್ಟ್ಗೆ ತೋರಿಸಿದ್ದೆ, ಇದೊಂದು ಸಲ ಮತ್ತೊಮ್ಮೆ ಉರಿತಿದ್ದೀನಿ ಎಲ್ಲ ನೋಡಿ. ಅದಕ್ಕೆ ಮೊಳಕೆ ಕೊಟ್ಕೊಂಡಿರೋ ಅಲಸಂದೆ ಕಾಳು ಅರ್ಧ kg, ನೆಕ್ಸ್ಟ್ ಎಲ್ಲ ಕುರ್ಮೊಳಕೆ ಬಂದಿದೆ ಇದೆಲ್ಲ. ಹೆಸರು ಕಾಳು ಅರ್ಧ kg, ಗ್ರೀನ್ ಕಡಲೆಕಾಳು ಅರ್ಧ kg, ಸೋಯಾಬೀನ್ 1/4 kg ತೊಗೊಂಡಿದ್ದೀನಿ. ನೆಕ್ಸ್ಟ್ ಗೋಧಿ ಅರ್ಧ kg, ಜೋಳ ಅರ್ಧ kg, ನೆಕ್ಸ್ಟ್ ಇದು ಬಾರ್ಲೆ ಇದು 1/4 kg. ನೆಕ್ಸ್ಟ್ ಎಲ್ಲ ಸಿರಿಧಾನ್ಯಗಳು 1/4 kg ಇದೆ. ಇದು ತೊಗೊಂಡಿದ್ದೀನಿ. ಬೇಕಾದ್ರೆ ಅರ್ಧ kgನೂ ಹಾಕ್ಕೋಬೋದು, ನಾನು ತೊಗೊಂಡಿರೋಷ್ಟು ನಾನು ತೋರಿಸ್ತಿದ್ದೀನಿ. ಎಲ್ಲದು ನವಣೆ, ಸಜ್ಜೆ, ಓದ್ಲು, ಕೊರ್ಲೆ ಎಲ್ಲದು ಸಹ 1/4 kg ತೊಗೊಂಡಿದ್ದೀನಿ. ಫಸ್ಟ್ಗೆ ಹೆಸರು ಕಾಳು ಹುರಿತಿದ್ದೀನಿ. ರಿಚ್ ಇನ್ ಪ್ರೋಟೀನ್ಸ್. ನೆಕ್ಸ್ಟು ಅಲಸಂದೆ ಕಾಳು, ಇದು ಎಲ್ಲ ಸ್ಪ್ರೌಟ್ಸ್ ಬಂದಿದೆ ನೋಡಿ, ಕುರ್ಮೊಳಕೆ ಬಂದು ಒಣಗಿಸಿಟ್ಟಿದ್ದೀನಿ ಎಲ್ಲ. ಇದು ಸಣ್ಣ ಉರಿಲಿ ಆದಷ್ಟು ಹುರ್ಕೋಬೇಕು. ನೆಕ್ಸ್ಟು ಗ್ರೀನ್ ಪೀಸ್, ಇದು ಸಹ ಮೊಳಕೆ ಬಂದಿದೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ಸೋಯಾಬೀನ್, ನೆಕ್ಸ್ಟ್ ಸಬ್ಬಕ್ಕಿ, ಬಾರ್ಲೆ ಅಕ್ಕಿ, ನೆಕ್ಸ್ಟ್ ಗೋಧಿ ತಗೊಂಡಿದ್ದೀನಿ. ನೆಕ್ಸ್ಟ್ ಜೋಳ, ಇದೊಂದು ಅರ್ಧ kg ಅಷ್ಟಿದೆ. ನೆಕ್ಸ್ಟ್ ಇವಾಗ ಒಂದೊಂದೇ ಸಿರಿಧಾನ್ಯಗಳು ಹಾಕೋತಿದ್ದೀನಿ. ದಯವಿಟ್ಟು ಎಲ್ಲರೂ ಒಂದಲ್ಲ ಒಂದು ರೀತಿ ಸಿರಿಧಾನ್ಯನ ಪ್ರತಿದಿನ ತಿನ್ನೋದು, ಯಾವ ರೂಪದಲ್ಲಾದರೂ ಪೊಂಗಲ್ ಆಗ್ಬೋದು, ಬೇಕಾದಷ್ಟು ತಿಂಡಿಗಳು ಮಾಡ್ಬೋದು. ಯಾವ್ದಾರ ರೂಪದಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ತಿನ್ನೋದನ್ನು. ನೆಕ್ಸ್ಟ್ ಸಜ್ಜೆ ತಗೊಂಡಿದ್ದೀನಿ, ಇದು 1/4 kg ಅಷ್ಟಿದೆ. ನೆಕ್ಸ್ಟ್ ಆರ್ಕ ತಗೊಂಡಿದ್ದೀನಿ, ಇದು ಸಹ 1/4 kg ಅಷ್ಟಿದೆ. ನೀವು ಮನೇಲಿ ಮಾಡ್ಕೊಳ್ಳೋ ಅಂಥವ್ರು ಸ್ವಲ್ಪ ಒಂದು ಕಾಫಿ ಲೋಟದಲ್ಲಿ ಮಾಡಿಕೊಂಡ್ರು 1-2 ತಿಂಗಳು ಬರ್ಬೋದು ಮೇ ಬಿ. ಇದನ್ನು ಮುದ್ದೆಗೂ ಹಾಕ್ಬೋದು ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಸಹ ಮಾಲ್ಟ್ ಥರನೇ ಕುಡಿಬೇಕು ಅಂತ ಏನಿಲ್ಲ, ಮುದ್ದೆನೂ ಮಾಡ್ಬೋದು. ರಾಗಿ ಹಸಿಟ್ಟು ಜೊತೆ ಇದನ್ನೊಂದು ಒಂಚೂರು 1 ಸ್ಪೂನ್ ಹಾಕಿದ್ರೂ ಸಾಕು ಪ್ರತಿದಿನ, ಅಥವಾ ಮಾಲ್ಟ್ ರೂಪದಲ್ಲಾದರೂ ಸೇವಿಸಿ. ನೆಕ್ಸ್ಟ್ ಇದು ಊದ್ಲು, ನೆಕ್ಸ್ಟ್ ಇದು ನವಣೆ. ಇವಾಗ ಇದು ಕೆಂಪಕ್ಕಿ, ಇದು ಪಾಲಿಶ್ ಆಗದಲ್ಲೇ ಇರೋವಂಥ ಅಕ್ಕಿ. ಇದು ರಿಚ್ ಇನ್ ಫೈಬರ್ ಅಂಶ ತುಂಬಾ ಇರುತ್ತೆ, ಚೆನ್ನಾಗಿ ಒಳ್ಳೆಯದು. BP ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಇದು ಕೆಂಪಕ್ಕಿ, ಇದು ರಾಜಮುಡಿಯಲ್ಲಿ ಇದು ಅನ್ಪಾಲಿಶ್ಡ್ ಅಕ್ಕಿ, ಕೆಂಪಕ್ಕಿ ಅಂತಲೂ ಅಂತೀವಿ ನಾವು. ನೆಕ್ಸ್ಟ್ ಇದು ಬಟಾಣಿ, ಇದು ಒಂದು 1/4 kg ಅಷ್ಟಿದೆ. ಇದು ಮೊಳಕೆ ಬಂದಿದೆ, ಇದು ಕಮ್ಮಿ ಉರಿಯಲ್ಲಿ ಸ್ವಲ್ಪ ಹುರ್ಕೋಬೇಕು. ಲಾಸ್ಟ್ಗೆ ಇದೆಲ್ಲ ಮಿಲ್ಲಿಗೆ ಕೊಡಬೇಕಾದ್ರೆ ಒಂದು ಸ್ವಲ್ಪ ದಪ್ಪುಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಡ್ಬೇಕು, ಅಂದರೆ ಹುಳ ಹಿಡಿದಂಗೆ ಕಾಪಾಡುತ್ತೆ ಅದನ್ನು, ಹಿಟ್ಟನ್ನ. ನೀವು ಹೊರಗಡೆ ದುಡ್ಡು ಕೊಟ್ಟು ತೊಗೊಳೋ ಬದಲು ನೀವೇ ಸ್ವಲ್ಪ 50-50 100 ಗ್ರಾಮ್ಸ್ ಮಾಡಿಕೊಂಡು 1-2 ಮಂತ್ಸ್ ಅದನ್ನು ಯೂಸ್ ಮಾಡ್ಬೋದು. ಮಾಲ್ಟಾಗೂ ಯೂಸ್ ಮಾಡ್ಬೋದು, ರೊಟ್ಟಿ ಹಿಟ್ಟಿಗೂ ಹಾಕ್ಕೋಬೋದು, ಮುದ್ದೆ ಮಾಡಬೇಕಾದ್ರೂ ಹಾಕ್ಕೋಬೋದು, ಮಕ್ಳಿಗೆ ಸರಿ ಮಾಡಿ ಸಹ ತಿನ್ನಿಸ್ಬೋದು.
ಅಥವಾ ನಿಮಗೇನಾದರೂ ಬೇಕಿದ್ದರೆ ನಮ್ಮ ಹತ್ರ ನಾನು ನಂಬರ್ ಹಾಕ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸ್ಯಾಂಪಲ್ ತೊಗೊಂಡು ಇಷ್ಟ ಆದರೆ ಮತ್ತೆ ಖರೀದಿಸ್ಬೋದು. ನೆಕ್ಸ್ಟ್ ಇವಾಗ ಓಟ್ಸ್ ತೊಗೊಂಡಿದ್ದೀನಿ. ಇದೆಲ್ಲ ಹುರಿದಾಯಿತು, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹಾರ್ಕೊಂಡ್ಮೇಲೆ ಮಿಲ್ಲಿಗೆ ಕೊಡಬೇಕು. ಮಿಲ್ಗೆ ಹಾಕ್ಸ್ಕೊಂಡು ಹಾರ್ಕೊಂಡ್ಮೇಲೆ ಸ್ಟೋರ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀನಿ. ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ನ ಗೋಡಂಬಿ ಮತ್ತು ಪಿಸ್ತಾ ಏನೇನು ಹಾಕ್ಬೋದು ಅದೆಲ್ಲ ಆಮೇಲೆ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಮಿಲ್ಲಿಗೆ ಕೊಡಬಾರ್ದು, ಏಕೆಂದರೆ ಬಾಳಿಕೆ ಬರೋದು ಕಮ್ಮಿ ಅದು. ಹಾಗೆ ಹಾಕಿದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ಅಂದರೆ ಬೇಕಾದ್ರೆ ಸೇರಿಸ್ಬೋದು. ಗೋಡಂಬಿ, ಬಾದಾಮಿ, ಪಿಸ್ತಾ, ಆಮೇಲೆ ಲೋಟಸ್ ಸೀಡ್ಸ್, ವಾಲ್ನಟ್ಸ್ ಎಲ್ಲನೂ ಹಾಕ್ಕೋಬೋದು. ಮಾಲ್ಟ್ ಮಾಡ್ಕೊಂಡು ಕುಡಿಯೋದಾದರೆ. ನಾವು ಮುದ್ದೆಗೆ ಮತ್ತು ಇದಕ್ಕೆಲ್ಲ ಹಾಕ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ನ ಇದಕ್ಕೆ ಮಿಕ್ಸ್ ಮಾಡಬಾರ್ದು, ಬೇಗ ಕೆಡೋ ಚಾನ್ಸು ಜಾಸ್ತಿ ಇರುತ್ತೆ. ಇದನ್ನು ಉಪ್ಪು ಹಾಕಿದ್ದೀನಿ, ನಾನು ಕಲ್ಲುಪ್ಪು ಹಾಕಿದ್ದೀನಿ. ಕಲ್ಲುಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆರಕ್ಕಿಟ್ಟಿದ್ದೀನಿ. ನೆಕ್ಸ್ಟು ಮಿಲ್ ಮಾಡಿಸಿ ಗಂಜಿ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನೋಡಿ, ಪೌಡ್ರ್ ರೆಡಿ ಆಗಿದೆ. ಮಿಲ್ಗೆ ಹಾಕ್ಸ್ಕೊಂಬಂದಿದ್ದೀವಿ. ಈಗ ಪ್ಯಾಕಿಂಗ್ ಮಾಡಬೇಕಷ್ಟೆ.